ಕೋಟೆನಾಡು ಚಿತ್ರದುರ್ಗದಲ್ಲೂ ತಡರಾತ್ರಿ ವರುಣ ಅಬ್ಬರಿಸಿದ್ದಾನೆ. ಹಿರಿಯೂರು ತಾಲೂಕಿನ ಕಸ್ತೂರಿ ರಂಗಪ್ಪನಹಳ್ಳಿಯಲ್ಲಿ ಆಲಿಕಲ್ಲು ಮಳೆಯಿಂದ 2 ಎಕರೆ ಬಾಳೆ ಬೆಳೆ ಹಾನಿಯಾಗಿದೆ. ಹೊಸಕೆರೆ ಗ್ರಾಮದಲ್ಲಿ ಅಡಿಕೆ ಬಾಳೆ ಬೆಳೆ ನಾಶವಾಗಿದೆ. ಆದಿವಾಲ ಬಳಿಯಲ್ಲಿ ವಿದ್ಯುತ್ ಕಂಬ ಧರೆಗುರುಳಿ ವಿದ್ಯುತ್ ವ್ಯತ್ಯಯವಾಗಿದೆ. ಪುತ್ತೂರಿನ ದಲಿತ ಬಾಲಕಿಯ ಆತ್ಮಹತ್ಯೆ ಘಟನೆ ವಿರೋಧಿಸಿ ವಿಎಚ್ಪಿ ಬಜರಂಗ ದಳದಿಂದ ಪ್ರತಿಭಟನೆ ನಡೆಯಿತು. ಕನ್ಯಾಳ ಗ್ರಾಮದಲ್ಲಿ ನಡೆದಿರೋದು ಆತ್ಮಹತ್ಯೆಯಲ್ಲ ಅನ್ನೋದು ಅವರ ಆರೋಪ. ಇದು ಕೊಲೆ ಅಂತ ಹೇಳ್ತಾ ಇದ್ದಾರೆ. ಬಾಲಕಿಯನ್ನು ಅತ್ಯಾಚಾರ ನಡೆಸಿ ನೇಣಿಗೆ ಹಾಕಿರುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಆರೋಪಿ ಶಾಹುಲ್ ಹಮೀದ್ ಜೊತೆ ಆತನ ಕುಟುಂಬದವರನ್ನು ಬಂಧಿಸಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹವನ್ನು ಮಾಡಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಯಿಂದಾಗಿ ಭೀಕರ ಅಪಘಾತ ಸಂಭವಿಸಿದೆ. 25 ಮಂದಿ ಗಾಯಗೊಂಡಿದ್ದಾರೆ. 4 ಸ್ಥಿತಿ ಗಂಭೀರವಾಗಿದೆ. ಗುಂಡಿ ತಪ್ಪಿಸೋಕೆ ಹೋಗಿ ಬಸ್ಸೊಂದು ಮೈಸೂರು ರೋಡ್ನ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಮೆಟ್ರೋ ಪಿಲ್ಲರ್ ಇಲ್ಲದೆ ಇದ್ದಿದ್ರೆ ಬಸ್ ಮತ್ತೊಂದು ಭಾಗದ ರಸ್ತೆಗೆ ಹೋಗಿ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಗುಂಡಿ ಸಿಕ್ತು. ಆ ಗುಂಡಿಗೆ ರೈಟ್ ಸೈಡ್ ಇಳಿದ ತಕ್ಷಣ ಗಾಡಿ ರೈಟ್ ಇತ್ತು. ಬ್ಯಾಲೆನ್ಸ್ ತಪ್ಪಿ ನೀವೇ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ರು ಡ್ರೈವ್ ಮಾಡ್ತಾ ಇದ್ರು? ಇನ್ನೊಬ್ರು ಡಿಎಚ್ಸಿ ಇಬ್ರು ಡ್ರೈವರ್ ಇರ್ತಾರಲ್ಲ, ಅದರಲ್ಲಿ ಇನ್ನೊಬ್ರು ಡ್ರೈವರ್, ಅವರು ಡ್ರೈವರ್ ಕಮ್ ಕಂಡಕ್ಟರ್, ನಾವು ಬರೀ ಡ್ರೈವರ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಂತ ಆಸಿಡ್ ದಾಳಿಗೆ 13 ದಿನ ಆಯಿತು. ಆದರೂ ಆರೋಪಿ ನಾಗೇಶ್ನ ಪತ್ತೆ ಇರಲಿ, ಸುಳಿವು ಕೂಡ ಸಿಕ್ಕಿಲ್ಲ. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಆಯಿತು. ಇದೀಗ ವಾರಣಾಸಿ, ದೆಹಲಿ, ಮುಂಬೈ ಸೇರಿದಂತೆ ಹಲವು ನಗರಗಳಲ್ಲಿ ನಾಗೇಶ್ನನ್ನ ಹುಡುಕಲಾಗ್ತಾ ಇದೆ. ಇನ್ನೊಂದು ಆಸಿಡ್ ದಾಳಿಗೆ ಒಳಗಾದಂತ ಯುವತಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಆಕೆ ಲಘು ಆಹಾರ ಸೇವಿಸ್ತಾ ಇದ್ದು ಗಾಯದ ಜಾಗದಲ್ಲಿ ಊತ ಕಡಿಮೆ ಆಗ್ತಾ ಇದೆ. ಯುವತಿ ಮೊದಲಿಗಿಂತ ಚೆನ್ನಾಗಿ ಮಾತನಾಡ್ತಾ ಇದ್ದಾಳೆ. ಇವತ್ತು ಅಂತಿಮ ಹಂತದ ಸರ್ಜರಿ ಮಾಡಿ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರು ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಒಳ ಉಡುಪಿನಲ್ಲಿ ಮರೆಮಾಚಿ ಸಾಗಿಸ್ತಾ ಇದ್ದ 918 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. 47 ಲಕ್ಷ ಮೌಲ್ಯದ ಚಿನ್ನವನ್ನ ದುಬೈನಿಂದ ಬೆಂಗಳೂರಿಗೆ ತರಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಪಾಸಣೆ ನಡೆಸಿದಾಗ ಚಿನ್ನ ಪತ್ತೆಯಾಗಿದೆ. ಬೀದರ್ನ ಲಾದಾ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿಂದ ಜನರು ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರನ್ನು ತರ್ತಾ ಇದ್ದಾರೆ. 20 ರಿಂದ 30 ವರ್ಷಗಳಿಂದ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದ್ರೂ ಕೂಡ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ನೀರು ಬಂದು ಬಳಸ್ಲತ್ತಿದ್ದೆವು, ಅದು ಕುಡಿತಿಕ್ಕಿ ಉಲ್ಟಿ ಸಂಡಸ್ ಆಗ್ಲತ್ತು. ನಮ್ಗ ಈಗ ಏನದ ಅಂದ್ರೆ ಊರ ನಾಲಿ ಬಿ ಬೇಡ, ರೋಡ್ ಬಿ ಬೇಡ, ನಮಗೆ ನೀರು ಬಿ ಮತ್ತೆ ಬಳಸ್ಲಕ್ ಆಗೋದಿಲ್ಲ. ಏನು ಸಮಸ್ಯೆ ಸರ್? ಬುಡ್ಡಕ್ಕೆ 3 ದಿನಕ್ಕೊಂದು ಬಿಡ್ತಾರ. ಕೆಲ್ಸಕ್ಕೆ ಹೋದೆ ಅಂದ್ರೆ ನಮ್ಮ ಮಕ್ಕಳು ಮನೆ ಬಿಟ್ಟು ಹೋಯ್ತೇವೆ. 1 ಕೊಡೋದು 2 ಕೊಡ ಸಿಕ್ಕರೆ ಆಗೋಯ್ತು. ಊರಿನ ಸಮಸ್ಯೆ ಏನು ಕೇಳಿದ್ರೆ ಮೀಟೆ ಕೇಳ್ತೇವೆ, ಗೋಳು ಹೇಳ್ತೇವೆ, ನಾವು ಮನೆಗಿರ್ತೇವೆ, ಗೋಳು ಹೇಳ್ತೇವೆ. ಮನೆಗೆ ಒಬ್ರು ಕೇಳ್ತಾ ಇರಲ್ಲ, ಬಂದು ಹೇಳೋತಾ ಇರಲಿಲ್ಲ. ಪಂಚಾಯತ್ ಹೋಗಿ ನಾವು ನಾಳೆ ಬಿಟ್ಟೆ ಹೋಗಮ್ಮ, ನಿಂಗೇನು ಬೇಕಾ, ನಿಂಗೆ ನೀರು ತೋಲ್ಕೊಂಡ್ಬಿಡ್ತಾವ, ನಿಂಗೆ ಒಬ್ಬರಿಗೆ ತೋಲ್ಕಿ. ಮಲ್ಪೆ ಬೀಚ್ನ ತೇಲುವ ಸೇತುವೆ ಅಲೆಗಳ ಅಬ್ಬರಕ್ಕೆ ಕಟ್ಟಾಗಿದೆ. ಆದ್ದರಿಂದ ತೇಲುವ ಸೇತುವೆಯಲ್ಲಿ ಎಂಜಾಯ್ ಮಾಡೋಕೆ ಬಂದಿದ್ದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಥೈಲ್ಯಾಂಡ್ನಿಂದ 80 ಲಕ್ಷ ವೆಚ್ಚದಲ್ಲಿ ತರಿಸಿಕೊಂಡಿರುವಂತಹ ಈ ಸೇತುವೆ ಕಳೆದ ಶುಕ್ರವಾರವಷ್ಟೇ ಉದ್ಘಾಟನೆಗೊಂಡಿತ್ತು. ಆದರೆ 2 ದಿನದಲ್ಲಿ ಕಟ್ಟಾಗಿದೆ. ಮಹದೇಶ್ವರ ವನ್ಯಧಾಮವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲು ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಈ ವನ್ಯಧಾಮದಲ್ಲಿ 25 ರಿಂದ 30 ಹುಲಿಗಳಿದ್ರೂ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಸಚಿವ ಸಂಪುಟದ ಸಭೆಯಲ್ಲಿ 2 ಬಾರಿ ಈ ಬಗ್ಗೆ ಚರ್ಚೆಯಾಗಿದೆ. ಆದರೆ ಕೆಲ ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಂರಕ್ಷಣಾ ಕ್ರಮಗಳಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಹದೇಶ್ವರ ವನ್ಯಧಾಮವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸೋಕೆ ಆಗ್ತಾ ಇಲ್ಲ. ಈ ಟೈಗರ್ ರಿಸರ್ವ್ ಆಗಿದೆ ಅಂದರೆ 4-5 ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಗಳಾಗ್ತವೆ. ಅಲ್ಲಿ ಫಾರೆಸ್ಟು ಅಕ್ಕಪಕ್ಕ ಜಾಗಗಳಿಗೆ ನಾವು ಎಂಪ್ಲಾಯ್ಮೆಂಟ್ ಕಲ್ಪಿಸ್ಬೋದು ಈಸಿಯಾಗಿ. ಯಾಕಂದರೆ ನಾವು ಈ ಸಫಾರಿ ಎಲ್ಲಗಳು ಮಾಡ್ತೀವಿ, ಲೋಕಲ್ ಸೇವರ್ನೇ ತೊಗೊಳ್ತೀವಿ. ಇದಲ್ಲದೇ 2ನೇದು ಒಂದು 10 ರಿಂದ 15 ಕೋಟಿ ಅನುದಾನ ಬರ್ತದೆ. ಈ ದುಡ್ಡದಿಂದ ನಾವು ಈ ಭೂಭಾಗದಲ್ಲಿ ಈಗ ನಾವು ಸಾಕಷ್ಟು ದುಡ್ಡು ಇಲ್ಲದ ಕಾರಣ ಸಾಕಷ್ಟು ಮಾನವ ಜೀವ ಸಂಘರ್ಷನೂ ಸಮರ್ಪಕವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನುದಾನ ಕೊರತೆ. ಈ ಅನುದಾನದಿಂದ ನಾವು ಈಸಿಯಾಗಿ 2-3 ವರ್ಷ 4 ವರ್ಷನಲ್ಲಿ ನಾವು ಎಲ್ಲ ಈ ಮಾನವ ಜೀವ ಸಂಘರ್ಷ